ಇವತ್ತು ಜೇಸನ್ ಹೋಲ್ಡರ್ ಅವರು ಯಾವ ಪದ್ಯ ಹಾಡಿದ್ರು ಗೊತ್ತುಂಟಾ? ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ನಮ್ಮ ಕರ್ಮ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಎಂತೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ. RCB ಧಡಾರ್ ಅಂತ ಮುಗ್ಗರಿಸಿದೆ, ಬಟ್ ಅವರು ಒಂದು ಪ್ಯಾಟರ್ನನ್ನು ಫಾಲೋ ಮಾಡ್ತಿದ್ದಾರೆ ಅಷ್ಟೇ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಏನು, ಫಸ್ಟ್ 2 ಮ್ಯಾಚ್ ಗೆದ್ರು, 3ನೇ ಮ್ಯಾಚ್ ಸೋತರು, ನೆಕ್ಸ್ಟ್ 2 ಮ್ಯಾಚ್ ಗೆದ್ರು, 3ನೇ ಮ್ಯಾಚ್ ಸೋತರು, ಮತ್ತೆ ಪುನಃ ನೆಕ್ಸ್ಟ್ 2 ಮ್ಯಾಚ್ ಗೆದ್ರು. ಸೊ 3ನೇ ಮ್ಯಾಚ್ ಸೋತಿದ್ದಾರೆ ಅಷ್ಟೇ. 9 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದಿದ್ದಾರೆ, 3 ಮ್ಯಾಚ್ ಸೋತಿದ್ದಾರೆ. ಸೊ ನೆಕ್ಸ್ಟ್ 2 ಮ್ಯಾಚ್ ಗೆಲ್ತಾರೆ. 3ನೇ ಮ್ಯಾಚ್ ನಂಗೆ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ 2 ಮ್ಯಾಚನ್ನು ಗೆಲ್ತಾರೆ. ಇವತ್ತು ಅಹಮದಾಬಾದಲ್ಲಿ ಕಾಂಪಿಟೇಷನೇ ಇಲ್ಲ ಅಷ್ಟೇ. ಒಂದು ಕೊನೆಗೆ ಏನು ಇದು ಡಿಫೆಂಡ್ ಮಾಡಲಿಕ್ಕೆ ಪಾಪ ಏನೋ ಟ್ರೈ ಮಾಡಿದ್ರು, 6 ವಿಕೆಟ್ ತೆಗೆದಿದ್ದಾರೆ. ಜೀಟಿದು ಅಂತ ಒಂದು ಸಮಾಧಾನ ಮಾಡ್ಬೋದು ಬಿಟ್ಟರೆ ಬೇರೆ ಎಂತ ಈ ಮ್ಯಾಚಿನಿಂದ ಏನು ನಾವು ಕಲಿಯಬಹುದು, ಅದು ಇದು ಕಲೀಲಿಕ್ಕೆ ಅಂತ ಇಲ್ಲ. ಈ ಮ್ಯಾಚ್ ನಡೆದೇ ಇಲ್ಲ, ನಾವು ಗುಜರಾತಿಗೆ ಹೋಗಲೇ ಇಲ್ಲ, ಅಲ್ಲಿ ತುಂಬ ಸೆಕೆ ಉಂಟು, ನಾವು ಬೆಂಗಳೂರಲ್ಲಿ ಇದ್ದೇವೆ, ಆ ಥರ ಏನಾದ್ರು ಅಂದ್ಕೊಳ್ಬೇಕು ಬಿಟ್ಟರೆ ಈ ಮ್ಯಾಚಲ್ಲಿ ಏನೋ ಕಲಿಯಬೇಕಾದದ್ದು ಏನೂ ಇಲ್ಲ. ಇವತ್ತು ಧಡಾರ್ ಅಂತ ಮುಗ್ಗರಿಸಿದೆ. ಜೇಸನ್ ಹೋಲ್ಡರ್ ಅವರು ಅವರ ಕ್ಯಾಚ್ ಬಗ್ಗೆ ಮಾತಾಡುವ, ಬಟ್ ಐ ಆಮ್ ನಾಟ್ ಹ್ಯಾಪಿ ವಿತ್ ದ ಕ್ಯಾಚ್. ಬಟ್ ಎನಿವೇಸಾ, ಇವತ್ತು ಏನಿರಲಿಲ್ಲ RCB ಪಾಳ್ಯಕ್ಕೆ. ನೋಡಿ, RCB 155 ರನ್ನಿಗೆ ಆಲ್ ಔಟ್ ಆದಾಗಲೇ ಅಂದ್ಕೊಳ್ಬೇಕು ಇದು ಕಷ್ಟ ಸಾಧ್ಯ, ಇದನ್ನು ಡಿಪೆಂಡ್ ಎಲ್ಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗೇ ಆಯಿತು. ಯಾವಾಗೆಲ್ಲ ನಮ್ಮ ಕೊಹ್ಲಿಯವರು ಒಳ್ಳೆಯ ಒಂದು ಇಂಟೆಂಟಲ್ಲಿ ದಡಬಡ ಅಂತ ಹೊಡಿಲಿಕ್ಕೆ ಟ್ರೈ ಮಾಡಿದಾರೋ, ಆ ಮ್ಯಾಚಲ್ಲಿ ಏನಾದ್ರು ಅವರು ಒಂದು ರೇಂಜಿಗೆ ಒಂದು 20-25 ರನ್ನು ಹೊಡೆದು 200+ ಸ್ಟ್ರೈಕ್ ರೇಟ್ ಮೇಲೆ ಹೊಡೆದು ಔಟ್ ಆಗಿದ್ದಾರೋ, ಆ ಮ್ಯಾಚಲ್ಲೆಲ್ಲ ಕೊಲ್ಯಾಪ್ಸ್ ಆಗಿದೆ. ಇವರು 3 ಮ್ಯಾಚ್ ಏನು ಸೋತಿದ್ದಾರೆ, 3 ಮ್ಯಾಚ್ ಕೂಡ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಸೋತಿದ್ದಾರೆ. ಸೊ ಹಾಗಿದ್ರೆ ಕೊಹ್ಲಿ ಅವರೆಂತ ಆ್ಯಂಕರ್ ಇನ್ನಿಂಗ್ಸ್ ಆಡಬೇಕಾ? ಅವರು ಒಂದು 160 ಸ್ಟ್ರೈಕ್ ರೇಟಲ್ಲಿ ಹೊಡಿತಾ ಉಳಿದವರೆಲ್ಲ ಅವರ ಸುತ್ತ ಇನ್ನಿಂಗ್ಸ್ ಬಿಲ್ಡ್ ಮಾಡಿ ಅಂತ ಹೇಳಿದರೆ ಬಿಲ್ಡ್ ಮಾಡ್ತಾರಾ ಅಂತ. ಇವರೇನಾದರೂ 200 ಸ್ಟ್ರೈಕ್ ರೇಟಲ್ಲಿ ಹೊಡಿಲಿಕ್ಕೆ ಹೋಗಿ ಮತ್ತೊಂದು 20-25 ಅಥವಾ ಒಂದು 30 ರನ್ ನೋಡೋದು ಔಟ್ ಆಗಿ ಬೇರೆಯವರೆಲ್ಲರೂ ಕೂಡ ಅದೇ ಝೋನಲ್ಲಿ ಇರ್ತಾರಂತೆ. ಕೊಹ್ಲಿ ಹೊಡಿದಾರೆ, ನಾವು ಸೋಡಿಬೇಕು. ಮ್ಯಾಚ್ ಅವೇರ್ನೆಸ್ ಎಲ್ಲ ಎಂತ ಇಲ್ವ, ನಂಗೆ ಗೊತ್ತಾಗಲಿ ಎಂತ ಅಂತ. ಆಲ್ಮೋಸ್ಟ್ 8 ಓವರ್ಗೆ 79 ರನ್ನಿಗೆ 2 ವಿಕೆಟಲ್ಲಿ ಇದ್ದಾರೆ. 200 ರನ್ ಖಂಡಿತವಾಗಿ ಹೊಡಿತಾರೆ ಅಂತ ಅಂದ್ಕೊಳ್ತಿದ್ರು. ಅದಾದಮೇಲೆ ಒಂದು ವಿಕೆಟ್ ಹೋಯ್ತು ಮಾರೆ, ಯಾರು ನಿಲ್ಲಿಲ್ಲ, ಎಂಥದ್ದು ಇಲ್ಲ. ಫಸ್ಟ್ ಆಫ್ ಆಲ್ ಪ್ಲೇಯಿಂಗ್ 11 ಯಾವುದೇ ಚೇಂಜಸ್ ಇರಲ್ಲ, ಎಕ್ಸ್ಪೆಕ್ಟೆಡ್ ಏನು ಚೇಂಜಸ್ ಇರುವುದಿಲ್ಲ ಅಂತ. ಕೊಹ್ಲಿ ಅವರು ಆ ಒಂದು ಇದು ಮ್ಯಾಚಿನ 2ನೇ ಓವರ್, ರಬಾಡ್ ಅವರ ಫಸ್ಟ್ ಓವರ್ 5 ಬಾಲಿಗೆ 5 ಸಿಕ್ಸ್ ಹೊಡೆದ್ರು ಮಾರ್ರೆ. ದೇವರೇ, ಪಬ್ಬಾಸಲ್ಲಿ ಸೀರಿಯಸ್ಲಿ 3-4 ಗಡ್ಬಡ ಇಸ್ಕೊಂಡು ತಿಂದಾಗ ಅಷ್ಟು ಖುಷಿ ಆಯಿತು. ಓಹೋ, ಏನು ಕ್ಲಾಸ್, ಏನು ಟೈಮಿಂಗ್, ಅದ್ಭುತ. 6 ಬಾಲಿಗೆ 6-4 ಆಗಿರ್ತಾಯಿತ್ತು. ಅದು 6ನೇ ಬಾಲ್ ಸ್ಟ್ರೈಟ್ ಡ್ರೈವ್ ಹೊಡೆದ್ರು, ಅದು ರಬಾಡ ಅವರ ಶೂಗೆ ತಾಗಿತ್ತು ಬಾಲ್. ಇಲ್ಲ ಇದ್ರೆ 6 ಬಾಲಿಗೆ 6-4 ಎಷ್ಟು ಖುಷಿ ಆಗ್ತಿತ್ತಂತಂದರೆ ವಾವ್ ಅಂತ ಅನಿಸ್ತಾ ಇತ್ತು. ಬಟ್ ರಬಾಡ ನೋಡಿ, ಅವರೆಲ್ಲ ಸುಮ್ಮನೆ ಅವರನ್ನು ವರ್ಲ್ಡ್ ಕ್ಲಾಸ್ ಬೌಲರ್ ಅಂತ ಹೇಳೋದಿಲ್ಲ. ಬಂದರು ಮತ್ತೊಂದು ಓವರ್ ಹಾಕ್ತೇನೆ ಅಂತ ಪ್ರಾಪರ್ ಬೌನ್ಸರು. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ದುಡುಕಿದ್ರು ಆ ಬಾಲಲ್ಲಿ. ವಿರಾಟ್ ಕೊಹ್ಲಿ ಅವರು ಔಟ್ ಆದದ್ದು. ಅದಾದಮೇಲೆ ನಿಧಾನಕ್ಕೆ ರನ್ ಗತಿ ಒಂದು ಚೂರು ಕೆಳಗೆ ಹೋಗ್ತಾ ಹೋಯಿತು. ಪಟ್ಟಿದಾರ್ ಅವರು ಔಟ್ ಆದ ಒಂದು ಏನು ಬಾಲ್ ಏನಿದೆ ಅಥವಾ ಕ್ಯಾಚ್ ಏನಿದೆ, ಅದು ಈ ಮ್ಯಾಚಿನ ಟರ್ನಿಂಗ್ ಪಾಯಿಂಟ್. ಈ ಥರ್ಡ್ ಅಂಪೈರ್ ಎಂತ ಸೇದಿ ಬರ್ತಾರಂತ ನಂಗೆ ಗೊತ್ತಿಲ್ಲ. ವೈಡಿಗೆ 2.5 ನಿಮಿಷ ತಗೊಳ್ತಾರೆ, ಕ್ಯಾಚಿಗೆ ಆ 1 ನಿಮಿಷ ಕೂಡ ತಗೊಳ್ಳೋದು, ಅರ್ಧ ನಿಮಿಷ ಕೂಡ ತಗೊಳ್ಳೋದಿಲ್ಲ. ಥೈ ಅಂತ ನೋಡಿದ್ರೆ ಔಟ್ ಅಂತ ಹೇಳಿ ಆಯಿತು. ಅಲ್ಲ ಮಾರ, ಈಗ ಒಂದು ಫೋಟೋ ಹಾಕ್ತೇನೆ, ಈಗ ಫೋಟೋ ಬಂತಲ್ಲ, ಇದು ಹೇಗೆ ನಾಟ್ ಔಟ್ ಅಲ್ಲ, ಇದು ಹೇಗೆ ಔಟ್ ಹೇಳಿ? ಬಾಲ್ ಲಿಟ್ರಲಿ ಕೈಗೆ ಅಲ್ಲಿ ನೆಲಕ್ಕೆ ತಾಗಿದೆ. ಇದು ಹೇಗೆ? ಇದು ಸುಮಾರು ಜನ ಹೇಳ್ಬೋದು ಅದು ಅವ್ರು ಕಂಟ್ರೋಲಲ್ಲಿದ್ದರೆ ನೆಲಕ್ಕೆ ತಾಗಿಸ್ಬೋದು, ಅದು ನೆಲಕ್ಕೆ ಹಾಕೊಂಡು ಉಜ್ಜ್ಬೋದಾ? ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾನೆ, ಹಾಕಿ ಉಜ್ಜಿತಾನೆ, ಈಗ ಸೋಪ್ ಉಜ್ಜಿದಾಗೆ ಅಂತ. ಅದು ಮಾತ್ರ ಅಲ್ಲ, ಹೇಳುವಾಗ ಮಾತ್ರ ಬಾಲ್ ತಾಗಿದ್ದಲ್ಲ. ಹೋಲ್ಡರ್ ಅವರು ಕ್ಯಾಚ್ ಹಿಡಿದು ಒಂದು ಸಲ ನೆಲಕ್ಕೆ ಹೀಗೆ ತಾಗಿ ಕೈ ಮೇಲೆ ಬಂತು. ಅದಾದಮೇಲೆ ಕರೆಕ್ಟ್ ಹಿಡ್ಕೊಂಡು ಹೇಳುವಾಗ ಹೀಗೆ ಗಟ್ಟಿ ಊರಿ, ಬಾಲ್ ಗಟ್ಟಿ ಉಂಟಾ, ನನ್ನ ಕೈ ಗಟ್ಟಿ ಉಂಟಾ ಅಂತ ಎಂತ ಅಷ್ಟು ಕ್ಲೀನಾಗಿ ಊರಿದ್ದಾರೆ. ಅದು ಹೇಗೆ ಔಟು? ಅಲ್ಲಿ ಫಸ್ಟ್ ಆಫ್ ಆಲ್ ಫೇರ್ ಪ್ಲೇ ಅವಾರ್ಡಲ್ಲಿ ನಾವು ಲಾಸ್ಟ್ ಬಟ್ 1 ಎಲ್ಲ ಇರ್ತೇವೆ. ಅದು ಹೇಗೆ ಅಂತೆಲ್ಲ ಗೊತ್ತಿಲ್ಲ. ಈ ಥರದ್ದು ಡಿಸಿಷನ್ ಕೊಟ್ಟರೆ ವಿರಾಟ್ ಕೊಹ್ಲಿ ಅವರು ಥರ್ಡ್ ಅಂಪೈರ್ ಹತ್ರ ಹೋಗಿ ಜಗಳ ಆಡದೆ ಇನ್ನೆಂತ ಮಾಡ್ತಾರೆ? ವೆರಿ ನೈಸ್ ಥರ್ಡ್ ಅಂಪೈರ್ ಅಂತ ಹೇಳ್ತಾರೆ, ಇಲ್ಲ ಅಲ್ವಾ? ಅವೇ ಜಗಳ ಆಡಿಯೇ ಆಡ್ತಾರೆ. ಈ ಮ್ಯಾಚಲ್ಲಿ ಎಷ್ಟು 2 ಪಾಯಿಂಟ್ ಕೊಡ್ತೀರಾ ಫೇರ್ ಪ್ಲೇ ಅವಾರ್ಡ್ಗೆ? 8 ಪಾಯಿಂಟ್ ತೆಗಿತಾರ ಅಂತ. ಇದು ಹೇಗೆ ಔಟ್ ನನಗಂತ ಅರ್ಥ ಆಗಲಿಲ್ಲ. ಇದು ಲಿಟ್ರಲಿ ಇದು ಮೋಸ ಅಂತ ನನಗೆ ಅನಿಸ್ತಾ ಇರೋದು. ಇದು ಮೋಸ ಅನ್ನೋದಕ್ಕಿಂತನೂ ಹಾಗೆ ತುಂಬ ಕಠಿಣ ಆ ಥರದ್ದು ವರ್ಡಲ್ಲಿ ಯೂಸ್ ಮಾಡಬಾರ್ದು. ನಾನು ಮೋಸ, ಫಿಕ್ಸಿಂಗ್, ದುಡ್ಡು ಕೊಟ್ಟಿದ್ದಾರೆ ಅದೆಲ್ಲ ಹೇಳೋದಿಲ್ಲ.
ಅಂತ ರಾಂಗ್ ಡಿಸಿಷನ್ ಫಾರ್ ಶೋರ್. ನಮಗೆ ಅನ್ಯಾಯ ಆಯಿತು, RCBಗೆ ಅನ್ಯಾಯ ಆಯ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರಿ ಆಯಿತು, ಪಾಟೀದಾರ್ ಅವರು ಔಟ್ ಆಗಿದ್ದಾರೆ. ಉಳಿದವರು ಎಂತ ಮಾಡಿದರು? ಪಡಿಕಲ್ ಚಂದ ಮಾಡಿ ಆಡಿದ್ರು, ವಿರಾಟ್ ಕೊಹ್ಲಿ ಅವರು ಚಂದ ಮಾಡಿ. ವಿರಾಟ್ ಕೊಹ್ಲಿ ಅವರು 13 ಬಾಲ್ ಆಡಿದ್ರು, 28 ರನ್ ಹೊಡೆದು ಔಟ್ ಆದರು. ಪಡಿಕಲ್ ಆ್ಯಕ್ಚುಲಿ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ತಾಯಿದ್ರು. ಕೊನೆಗೆ ವಿಕೆಟ್ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂಚೂರು ಡೌನ್ ಆದರೂ ಕೂಡ 24 ಬಾಲ್ಗೆ 40 ರನ್ ಹೊಡೆದಿದ್ದಾರೆ. ಬಟ್ ಮಿಕ್ಕವ್ರು ಎಂತ ಆಡಲಿಲ್ಲ. ಜಿತೇಶ್ ಶರ್ಮಾ ಪಾಡ್ಕಾಸ್ಟ್, ದಯವಿಟ್ಟು ತಾವು ಪಾಡ್ಕಾಸ್ಟಿಗೆ ಹೋಗಿ ಅಣ್ಣ. ಲಾಸ್ಟ್ ಸೀಸನ್ನು ಚಂದ ಮಾಡಿ ಆಡಿದ್ದಾರೆ, ಅದ್ರಲ್ಲಿ ಡೌಟ್ ಇಲ್ಲ. ಲಾಸ್ಟ್ ಸೀಸನು ನಾವು ಗೆಲ್ಲಲಿಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸಲ್ಲಿ ಜಿತೇಶ್ ಶರ್ಮಾ ಅವರು ಕೂಡ ಇದ್ದರು. ಅದೆಲ್ಲ ಆಯಿತು, ಮುಗೀತು, ಅದಲ್ಲಿಗೆ ಸೈಡಿಗೆ ಇಡುವ. ಅದನ್ನೇ ನಾವು ಲಾಸ್ಟ್ ಸೀಸನ್ ವಿನ್ ಮಾಡಿಸಿ ಅಂತ ಹೇಳಲಿಕ್ಕೆ ಆಗ್ತಾ ಇರೋದಿಲ್ಲ ಅಲ್ಲ. ಪಾಡ್ಕಾಸ್ಟಿಗೆ ಹೋದಾಗ ಇವ್ರು ಎಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ, ನಾನು RCB ಬ್ಯಾಟಿಂಗ್ ಮಾಡುವಾಗೆಲ್ಲ ನಾನು ಏನು ಬೇಡಿಕೊಳ್ಳೋದು ಅಂತಂದರೆ ಕೊಲ್ಯಾಪ್ಸ್ ಆಗಲಿ, ಬ್ಯಾಟ್ಸ್ಮನ್ ಎಲ್ಲ ಬೇಗ ಔಟ್ ಆಗಲಿ, ಸೋ ದ್ಯಾಟ್ ನನಗೆ ಬ್ಯಾಟಿಂಗ್ ಸಿಕ್ಕಿ ನಾನು ದೊಡ್ಡ ಹೀರೋ ಆಗಬೇಕು, ನಾನು ಸೇವ್ ಮಾಡಬೇಕು ಅಂತ ನಾನು ಪ್ರತಿ ಸಲ ಬಯಸ್ತೇನೆ ಅಂತೆ. ಹೌದಾ ಅಣ್ಣ? ಫಸ್ಟ್ ಆಫ್ ಆಲ್ ಈ ಥರದ ಒಂದು ಬಾಲಿಶ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಹೇಗೆ ಬಿಟ್ಟರು RCB ಮ್ಯಾನೇಜ್ಮೆಂಟು? ಕ್ಲಾಸ್ ತಗೊಳ್ಬೇಕಿತ್ತು. ಹೇಗೆ ನೀವು ಆ ಥರದ ಸ್ಟೇಟ್ಮೆಂಟ್ ಕೊಡ್ತೀರಿ? ದಟ್ ಮೀನ್ಸ್ ಯು ಆರ್ ನಾಟ್ ಎ ಟೀಮ್ ಮ್ಯಾನ್ ಅಂತಲ್ವಾ? ನನ್ನ ಟೀಮ್ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಲಿ, ನಾನು ಹೋಗಿ ಆವಾಗ ನಾನು ಚಂದ ಮಾಡಿ ಆಡಬೇಕು, ನಾನು ಸೇವ್ ಮಾಡಬೇಕು ಅಂತಂದರೆ ಯು ಆರ್ ನಾಟ್ ಅ ಟೀಮ್ ಮ್ಯಾನ್ ಅಂತ ಆ ಥರದ ಒಂದು ಮೀನಿಂಗ್ ಬರ್ತದೆ. ಆಯಿತು, ಆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನೀವು ಆ ಥರದ ಇನ್ನಿಂಗ್ಸ್ ಬರಬೇಕು. ಈ ಒಂದು IPL ಅಲ್ಲಿ ದಿಗ್ವೇಶ್ ರಾಠಿ ಅವರ ಒಂದು ಓವರಲ್ಲಿ ಚಚ್ಚಿದ್ರು ಬಿಟ್ಟರೆ LSG ಅಗೇನ್ಸ್ಟು ಹೋಲ್ ಈಗ ಏನು ಫಸ್ಟ್ ಹಾಫ್ ಏನಾಗಿದೆ IPL ಅಲ್ಲಿ, ಜಿತೇಶ್ ಶರ್ಮಾ ಆ್ಯಸ್ ಅ ಬ್ಯಾಟ್ಸ್ಮನ್ ಬಿಗ್ ಫ್ಲಾಪ್, ಅದರಲ್ಲಿ ಡೌಟೇ ಇಲ್ಲ. ಇವತ್ತೆಂತ ಆಡಿದರು? ಇವತ್ತು ಸ್ವಲ್ಪ ನಿಂತ್ಕೊಂಡು ಆಡಬೇಕಿತ್ತು. ಡ್ರೈವ್ ಮಾಡ್ಲಿಕ್ಕೆ ಹೋದ್ರು, ಕ್ಯಾಚ್ ಕೊಟ್ಟು ಔಟ್ ಆದರು. ಮತ್ತು ಇದು ಯಾರು ಜೇಸನ್ ಹೋಲ್ಡರ್ ಅಣ್ಣ, 3 ಕ್ಯಾಚ್ 2 ವಿಕೆಟ್, ಎಲ್ಲಿ ಬಾಲ್ ಹೊಡೆದ್ರು ಗಾಳಿ ಇದ್ದರೆ ಟಕ್ಕಂತ ಅವರ ಕೈಗೆ ಹೋಗಿ ಅಂಟಿಕೊಳ್ತಿತ್ತು. ದಯವಿಟ್ಟು CID ತನಿಖೆ ಮಾಡಿ, ಎಂತ ಇವರ ಕೈಯಲ್ಲಿ ಮ್ಯಾಗ್ನೆಟ್ ಇಟ್ಕೊಂಡು ಬಂದಿದ್ರೆ ಎಂತ ಅಂತ, ಹೊಡೆದದೆಲ್ಲ ಇವರ ಕೈಗೆ ಹೋಗ್ತಾಯಿತ್ತು ಅಥವಾ ಇವರನ್ನು ಹುಡುಕಿ ನಮ್ಮ ಬ್ಯಾಟ್ಸ್ಮನ್ ಹೊಡಿತಿದ್ರು ಅಂತ ಗೊತ್ತಾಗಲಿಲ್ಲ. ಮತ್ತು ಕೊನೆಗೆ ಎಂತ ಮಾಡೋದು? ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ಕರ್ಕೊಂಬರ್ಬೇಕಾಯ್ತು. ಯಾಕಂದರೆ ರನ್ ಇಲ್ಲ, ವಿಕೆಟ್ ಹೋಗ್ತಾ ಉಂಟು. ವೆಂಕಟೇಶ್ ಅಯ್ಯರ್ ಅವರು ಬಂದ ಮೇಲೆ ಶೆಫರ್ಡ್ ಒಂಚೂರು ನೋಡಿಕೊಂಡು ಆಡಬೇಕಿತ್ತು. ವೆಂಕಟೇಶ್ ಅಯ್ಯರ್ ಬಂದದ್ದು ಶೆಫರ್ಡ್ 6 ಹೊಡೆದಕ್ಕೆ ಹೋಗಿ ಔಟ್ ಆದರು. ಅವರು 2 6 ಹೊಡೆದ್ರೂ ಕೂಡ 15 ಬಾಲ್ ಆಡಿ 17 ರನ್ ಮಾತ್ರ ಹೊಡೆದದ್ದು. 2 6 ಹೊಡೆದು, 2 ಬಾಲಿಗೆ 2 6 ಹೊಡೆದಿದ್ದು ರಶೀದ್ ಖಾನ್ ಅವರ ಓವರಲ್ಲಿ. ಕೊನೆಗೆ 155 ರನ್ನಿಗೆ ಆಲ್ ಔಟ್. ಈವನ್ ವೆಂಕಟೇಶ್ ಅಯ್ಯರ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲಿಲ್ಲ. ಸೊ ಇವಾಗ ಏನಾಯಿತು, ರಸಿಕ್ದಾರ್ ಅವರನ್ನು ಕರ್ಕೊಂಬರ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಲ್ರೆಡಿ ಬ್ಯಾಟಿಂಗಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಬಂದಾಗಿದೆ. ಇದೇ ಥರ ಆಗಿತ್ತಲ್ಲ ಯಾವುದೋ ಒಂದು ಮ್ಯಾಚಲ್ಲಿ, ರಾಜಸ್ಥಾನ್ ಅಗೇನ್ಸ್ಟ್ ಮ್ಯಾಚಲ್ಲಿ, ಡೆಲ್ಲಿ ಮ್ಯಾಚಲ್ಲಿಯಾ, ರಾಜಸ್ಥಾನ್ ಮ್ಯಾಚಲ್ಲಿ ಅಂತ ಅಂದ್ಕೊಳ್ತಾರೆ. ವೆಂಕಟೇಶ್ ಅಯ್ಯರ್ ಅವರು ಬಂದಿದ್ರಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ರಸಿಕ್ದಾರ್ ಅವರು ಈಗ ಬೌಲಿಂಗಿಗೆ ಬರೋದಿಲ್ಲ. ಇರುವ ಬೌಲರ್ಸಲ್ಲೇ ನಾವು ಏನೋ ಒಂದು ಟ್ರೈ ಮಾಡಬೇಕು. ಇವತ್ತು ರೆಮೋರಿಯಾ ಶೆಫರ್ಡ್ ಅವರಿಗೆ 4 ಓವರ್ ಕೊಟ್ಟಿದ್ರು. ನಾವು ಏನು ಮಾತಾಡೋದು, ನಾವು 1 ಓವರ್ ಕೊಟ್ಟರೆ 20 ರನ್ ಹೊಡಿಸ್ಕೊಳ್ತಾನೆ. ಇವತ್ತು ಸೂಪರಾಗಿ ಬಾಲ್ ಹಾಕಿದ್ರು. 4 ಓವರ್ಗೆ 30 ರನ್ ಕೊಟ್ಟು 2 ವಿಕೆಟ್ ತೆಗೆದಿದ್ದಾರೆ. ಬಟ್ ಏನು GTದು ಚೇಸ್ ಸ್ಟಾರ್ಟ್ ಆದಾಗ ಹೇಗೆ ನಮ್ಮ ಕೊಹ್ಲಿ ಅವರು ದಡಬಡ ಅಂತ ಹೊಡೆದಿದ್ರು, ಹಾಗೆ ಯಾರು ಗಿಲ್ ಭಯಂಕರ ನೆಕ್ಸ್ಟ್. ಅಂದರೆ ನನಗೆ 10 ಓವರಲ್ಲಿ ಮುಗಿಸಿ ಬಿಡಬೇಕು, ಇವರನ್ನು ಹ್ಯುಮಿಲಿಯೇಟ್ ಮಾಡಬೇಕು, ನಮ್ಮ ಹೋಮ್ ಗ್ರೌಂಡಲ್ಲಿ ಇವರನ್ನು ಆ ಥರ ಸೋಲಿಸಬೇಕು ಅಂತ ಒಂದು ಭದ್ರಾಗಿದ್ರೇನೋ, ನಿರ್ಣಯಕ್ಕೆ ಬಂದಿದ್ರೇನೋ. ಸಿಕ್ಕಾಪಟ್ಟೆ ಚಂದ ಆಡಿದರು. 18 ಬಾಲಿಗೆ 43 ರನ್ ಹೊಡೆದ್ರು ಏನು. ಬಟ್ ಭುವನೇಶ್ವರ್ ಕುಮಾರ್ ಅವರಿಗೆ ಇನ್ನೊಂದು ಎಂಡಿಂದ ಒಂದು ಕರೆಕ್ಟ್ ಆಗಿರುವಂಥ ಸಾಥ್ ಹೇಸಲ್ವುಡ್ಡಿಂದ ಇವತ್ತು ಸಿಗಲಿಲ್ಲ. ಇದು ಕಟ್ಟು ಸತ್ಯ. ಲಾಸ್ಟ್ ಮ್ಯಾಚ್ ಇದು ಮ್ಯಾನ್ ಆಫ್ ದ ಮ್ಯಾಚ್ ಯಾರು? ಹೇಸಲ್ವುಡ್. 12 ರನ್ನಿಗೆ 4 ವಿಕೆಟ್ ತೆಗೆದಿದ್ರು. ಇವತ್ತು ಫಸ್ಟ್ ಓವರ್ಗೆ 24 ರನ್ ಹೊಡಿಸ್ಕೊಂಡ್ರು. ಒಂದು ಮ್ಯಾಚ್ ಹೀರೋ ಆದವರು ಒಂದು ಮ್ಯಾಚ್ 0 ಆಗೇ ಆಗ್ತಾರೆ. ಎಲ್ಲಿ 12ಕ್ಕೆ 4 ಎಲ್ಲಿ 1 ಓವರ್ಗೆ 24 ಡಮ ಅಂತ ಹೊಡಿಸ್ಕೊಂಡ್ರು. ಸೊ ಫಸ್ಟ್ 3 ವಿಕೆಟನ್ನು ಭುವನೇಶ್ವರ್ ಕುಮಾರ್ ಅವರು ತೆಗೆದ್ರೂ ಕೂಡ ಅವರಿಗೆ ಕರೆಕ್ಟ್ ಆಗಿರುವಂಥ ಸಪೋರ್ಟ್. ರೊಮಾರಿಯೋ ಮತ್ತೆ ಬಂದು 2 ವಿಕೆಟ್ ತೆಗೆದ್ರು. 4 ಓವರ್ಗೆ 30 ರನ್ನಿಗೆ 2 ವಿಕೆಟ್ ತೆಗೆದ್ರು. ಬಟ್ ಹೇಸಲ್ವುಡ್ಡಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಏನೋ ಒಂದು ಮಾಡ್ಬೋದು ಹಾಗೆ ಹೀಗೆ ಅಂತ. 4 ಓವರ್ಗೆ ವೆಲ್ ಡಿಸರ್ವ್ಡ್ ಇದು ಹಾಫ್ ಸೆಂಚುರಿ, 56 ರನ್ ಇವತ್ತು ಚಚ್ಚಿಸಿಕೊಂಡ್ರು. ಆ್ಯಂಡ್ ಇವತ್ತು ಕೃಣಾಲ್ ಪಾಂಡ್ಯ ಅವರಿಗೆ ಓವರ್ ಕೊಡಲಿಲ್ಲ ಪಾಟೀದಾರ್. ನನಗೆ ಯಾಕೆ ಅಂತ ಅರ್ಥ ಆಗಿಲ್ಲ. ಐನೋ ಪಿಚ್ಚಲ್ಲಿ ಎಂತ ಸಹ ಸ್ಪಿನ್ನೇ ಇರಲಿಲ್ಲ, ಬಟ್ ಸ್ಟಿಲ್ ಅವ್ರು ಬೌನ್ಸರ್ ಬಾಯ್ ಅಲ್ಲ, ಬಂದು ತಡ್ಡಂತ ತಲೆಗೆಲ್ಲ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಾಲೇ ಕೊಡಲಿಲ್ಲ, ಯಾಕೆಂತ ಗೊತ್ತಾಗಲಿಲ್ಲ. ಇವತ್ತು 4 ಬೌಲರ್ಸಲ್ಲಿ ಆಡಿಸಿದ್ದು ಭುವನೇಶ್ವರ್ ಕುಮಾರ್ ಅವರು, ಹೇಸಲ್ವುಡ್ಡು, ರೆಮೋರಿಯಾ ಶೆಫರ್ಡ್ ಮತ್ತು ಸುಯೇಶ್ ಶರ್ಮಾ ಅವರ ಬಗ್ಗೆ ಮಾತಾಡಬೇಕು. ಲಾಸ್ಟ್ ಮ್ಯಾಚಲ್ಲಿ 4 ಓವರ್ಗೆ ಕೇವಲ 7 ರನ್ ಬಿಟ್ಟು ಕೊಟ್ಟದ್ದು, 20 ರನ್ ಡಾಟ್ ಬಾಲ್ ಹಾಕಿದ್ರು. ಇವತ್ತು ಅವರು 4 ಓವರ್ಗೆ 3.5 ಓವರ್ಸ್ಗೆ
44 ರನ್ ಹೊಡಿಸಿಕೊಂಡ್ರು ಸುಯೇಶ್ ಶರ್ಮಾ ಅವರು. ಸೊ ಅವರ ಕಡೆಯಿಂದನೂ ಏನೂ ಆಗಲಿಲ್ಲ. ಆ್ಯಂಡ್ ತೆವಾಟಿಯಾ ಅಣ್ಣ ಯಾವ ಮ್ಯಾಚೂ ಆಡೋದಿಲ್ಲ, ನೀನು ಯಾವ ಮ್ಯಾಚು ಆಡೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಮೇಲೆ ಆಡಬೇಕಂತ ಹೇಳೋದಲ್ಲ ಅಣ್ಣ. ಯಾವ ಮ್ಯಾಚು ಆಡದಿದ್ದ ತೆವಾಟಿಯಾ ಇವತ್ತು ನಮ್ಮ ಮೇಲೆ ಆಡಬೇಕಾ? ಆ್ಯಕ್ಚುಲಿ 6 ವಿಕೆಟ್ ಹೋದಾಗ ಏನೊಂದು ಖುಷಿಯೆಲ್ಲ ಆಗಿತ್ತು. ಬಟ್ ಒಂದು ಕಡೆಯಿಂದ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತಹ ತೆವಾಟಿಯಾ 17 ಬಾಲ್ಗೆ 27 ರನ್ ಹೊಡೆದು ಅವರೊಂಥರ ನಾಟ್ಔಟ್ ಆಗಿ ನಿಜವಾಗ್ಲೂ ಕೂಡ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಿದರು ತೆವಾಟಿಯಾ. ಏನಾದರೂ ಶಾರುಖ್ ಖಾನ್ ಅವರು ನೋಡಿ, ಅವರು ಯಾವ ಮ್ಯಾಚು ಆಡಲಿಲ್ಲ, ಈ ಮ್ಯಾಚು ಆಡಲಿಲ್ಲ. ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಇನ್ ದಿ ಹಿಸ್ಟ್ರಿ ಆಫ್ IPL. ನನಗೆ ಅವ್ರ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ನನಗಂತೂ ನೆನಪಿಲ್ಲ ಯಾವುದು ಕೂಡ. ತೆವಾಟಿಯಾ ಯಾಕೆ ಇವತ್ತು ಹೀಗೆ ಆಡಲಿಲ್ಲ ಅಂತ ನನಗೆ ಭಾರಿ ಬೇಜಾರಾಗ್ತುಂಟು. ಇವತ್ತು ಅಂದರೆ ಫಾರ್ಮಲ್ಲಿ ಇಲ್ಲದಿದ್ದರು ನಮ್ಮ ಮೇಲೆ ಫಾರ್ಮಿಗೆ ಬರ್ತಾರೆ ಅಂತ ಹೇಳ್ತಾರಲ್ಲ, ಹಾಗೇ ಆಯಿತು. ಆ ಕಡೆಯಿಂದ ಟಾಪ್ 3ಯಲ್ಲಿ ಬಟ್ಲರ್ ಅವರು 19 ಬಾಲಿಗೆ 39 ರನ್ ಅವರಲ್ಲಿ, ಆ್ಯಂಡ್ ಗಿಲ್ 18 ಬಾಲಿಗೆ 43 ರನ್. ಇವರು ಇಬ್ಬರು ಸೇರಿಕೊಂಡೆ ಅರ್ಧ ಮ್ಯಾಚ್ ವಿನ್ ಮಾಡಿಸಿ ಆಯಿತು. ಕೊನೆಗೆ ಯಾರು ತೆವಾಟಿಯಾ ಅವರು 17 ಬಾಲ್ಗೆ 27 ರನ್ ಹೊಡೆದ್ರು. ಟಾರ್ಗೆಟ್ ತೀರಾ ಕಡಿಮೆ ಇದ್ದದ್ರಿಂದಾಗಿ ಇವತ್ತು GT ವಿನ್ ಆಗುವಾಗಾಯಿತು. ಏನಾದರೂ 200ರ ಹತ್ತಿರ ಬಂದಿದ್ದಿದ್ರೆ RCB ವಿನ್ ಆಗುವಂಥ ಎಲ್ಲ ಅವಕಾಶ ಇತ್ತು. ಬಟ್ 155 ರನ್ ಎಲ್ಲಿ ಸಾಕು ಮಾರೆ. ನಾವು ಬೌಲರ್ಸನ್ನು ದೂರಿ ಅರ್ಥ ಇಲ್ಲ, ಬ್ಯಾಟ್ಸ್ಮನ್ ಅವರ ಕೆಲಸ ಮಾಡಲಿಲ್ಲ. ಸೊ RCB ಇವತ್ತು ಮ್ಯಾಚ್ ಸೋತರು, ಬೇಜಾರಾಯ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ RCB ಹೀಗೆ ಸೋಲ್ತಾರೆ ಅಂತ. ನಾವೆಲ್ಲ ಕೊಚ್ಕೊಳ್ತಲ್ಲ RCBದು ಬ್ಯಾಟಿಂಗ್ ಎಷ್ಟು ಉದ್ದ ಉಂಟು, ಅಷ್ಟು ಅಗಲ ಉಂಟು, ಇಷ್ಟು ಆಳ ಉಂಟಂತ ಎಂತ ಇಲ್ಲ, ಹೀಗಿತ್ತು ಇವತ್ತು. ಆ್ಯಂಡ್ ಪ್ರೆಡಿಕ್ಷನ್ ಗೇಮು ಅದಾದಮೇಲೆ ರಮೋರಿಯಾ ಶೆಫರ್ಡ್ ಅವರು ಇವತ್ತು ಎಷ್ಟು ರನ್ ಹೊಡಿಸ್ಕೊಳ್ತಾರೆ ಅಂತ ನಾನೇನೋ ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡಿದ್ದೆ. ಸೂಪರಾಗಿ ಬಾಲ್ ಹಾಕಿದ್ದಾರೆ. ಆ್ಯಂಡ್ ಇಬ್ಬರು ಕರೆಕ್ಟಾಗಿ ಗೆಸ್ ಮಾಡಿದರು. ಪ್ರಿವ್ಯೂ ವಿಡಿಯೋದಲ್ಲಿ ನಾನು ಕೇಳಿದ್ದೆ, ಸಿದ್ದು ಎಸ್ ಬಾಸ್ 2 ವಿಕೆಟ್ ತೆಗಿತಾರೆ 30 ರನ್ ಕೊಟ್ಟು ಅಂತ ಸಿದ್ದು ಅವರು ಪ್ರೆಡಿಕ್ಟ್ ಮಾಡಿದರು. ಚಿತ್ರಾನ್ನ ಹಾಗೆಯೇ ಶುಭಕರಂ ಅವರು ಕೂಡ ಹಾಗೆ ಹೇಳಿದರು, 30 ರನ್ ಕೊಟ್ಟು 2 ವಿಕೆಟ್ ತೆಗಿತಾರೆ ಅಂತ. ಸೂಪರ್. ಅದು ಹೇಗೆ ಪ್ರೆಡಿಕ್ಟ್ ಮಾಡ್ತಿರೋ ನನಗಂತ ಗೊತ್ತಿಲ್ಲ. ನಾನು ಆ ವಿಷಯದಲ್ಲಿ ತುಂಬ ತುಂಬ ಹಿಂದೆ ಇದ್ದೇನೆ ನಾನು. ಆ್ಯಂಡ್ ಪ್ರೆಡಿಕ್ಷನ್ ಗೇಮು ಯಾರು ಕೂಡ ಹತ್ರ ಬರಲ್ಲ. ಇವತ್ತು RCBಯ ಸ್ಕೋರನ್ನು ಪ್ರೆಡಿಕ್ಟ್ ಮಾಡಿ ಅಂತ ಪೋಸ್ಟ್ ಸೆಕ್ಷನಲ್ಲಿ ಕೇಳಿದ್ದೆ. ಬಟ್ ಒಬ್ಬರು ಆಲ್ಮೋಸ್ಟ್ ಯಾರು ಪವನ್ ಕುಮಾರ್ ನಾಯಕ್ 154 ಅಂತ ಪ್ರೆಡಿಕ್ಟ್ ಮಾಡಿದರು. ಅಣ್ಣ ಎಂತ ಅಣ್ಣ, ನಂಗೆ ಎಲ್ಲೋ ಡೌಟ್ ಬರ್ತದೆ, ನಿಮ್ಗೆ ಇದೆಲ್ಲ ಹೇಗೆ ಗೊತ್ತಾಗ್ತದೆ? ಮತ್ತು ಎಲ್ಲರೂ ಕೂಡ 200ರ ಮೇಲೆ ಹೇಳಿದ್ರು, ಯಾರೊಬ್ಬ 169 ಅಂತ ಹೇಳಿದರು. ಬಟ್ ಮೆಜಾರಿಟಿ ಇವತ್ತು ಬಂದ ಕಮೆಂಟ್ಸ್ ಎಲ್ಲ 200ರ ಮೇಲೆ ಇತ್ತು. ಇವರು ಕರೆಕ್ಟಾಗಿ ಆಲ್ಮೋಸ್ಟ್ 1 ರನ್ನಿಂದ ಬಿಡಿ ತುಂಬ ಹತ್ತಿರ ಇದ್ದಾರೆ, ಇವರು ಪ್ರೆಡಿಕ್ಟ್ ಮಾಡಿದರು. ಆ್ಯಂಡ್ ನಿನ್ನೆಯ ವಿಡಿಯೋಗೆ ಹೈಯೆಸ್ಟ್ ಲೈಕ್ ಬಂದಿರುವ ಕಮೆಂಟ್ ಯಾವುದು ಅಂತಂದರೆ ಚಿನ್ಮಯ್ ಭಂಡಾರ್ಕರ್. ಇವ್ರು ಏನು ಹೇಳಿದರು ಅಂತಂದರೆ, ಫಾರ್ ದ ಫಸ್ಟ್ ಟೈಮು 2 ಟೀಮಿನ ಇಂಪ್ಯಾಕ್ಟ್ ಪ್ಲೇಯರ್ಸಿಗೆ ಇಂಪ್ಯಾಕ್ಟ್ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತ. SRH ಏನು ಚೇಸ್ ಮಾಡುವಾಗ ಅನಿಕೇತ್ ವರ್ಮಾ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೆಗೆದುಕೊಂಡ್ರು. ಅವರಿಗೆ ಬ್ಯಾಟಿಂಗ್ ಅವಕಾಶ ಸಿಗಲಿಲ್ಲ, ಯಾಕಂತಂದರೆ SRH ಇದು ಅಷ್ಟು ವಿಕೆಟ್ ಹೋಗಲಿಲ್ಲ. ಹಾಗೆಯೇ ಮುಂಬೈ ಬೌಲಿಂಗ್ ಹಾಕುವಾಗ ಶಾರ್ದುಲ್ ಠಾಕೂರ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಬಂದರು, ಓವರೇ ಕೊಡಲಿಲ್ಲ. ಸೊ ಒಳ್ಳೆ ಕ್ಯಾಚ್ ಇದು. 103 ಲೈಕ್ ಬಂದಿದೆ, ನನ್ನ ಲೈಕ್ ಸೇರಿ ಕಂಗ್ರ್ಯಾಚುಲೇಷನ್ಸ್. ಅಷ್ಟೇ, ಇದೊಂದು ಕೆಟ್ಟ ಸೋಲು. RCB ಏನು 3 ಮ್ಯಾಚ್ಗಳನ್ನು ಸೋತಿದಾರಲ್ವ, ಈ 3 ಮ್ಯಾಚ್ಗಳಲ್ಲಿ ನನಗೆ ಪರ್ಸ್ನಲಿ ಬೇಸರ ತರಿಸಿದಂತಹ ಸೋಲು ಯಾವುದು ಅಂತಂದರೆ ಈ ಮ್ಯಾಚ್ ಅಷ್ಟೇ. ನಾಳೆ ಸಿಗುವ. ನಮಸ್ಕಾರ.